ಹಲೋ ಹಲೋ ಚಿನ್ನ ಚಿನ್ನ ಇಲ್ಲ ಏನ್ ಮಾಡ್ತಾ ಇದ್ದಿ ಚಿನ್ನ? ಸುಮ್ನೆ ಫ್ಲೈಟ್ ಅಲ್ಲಿ ಕೂತಿದ್ದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾವೆಲ್ಲ ಹೋಯ್ತಾ ಇದ್ದೀವಿ ಫ್ಲೈಟ್ ಅಲ್ಲಿ. ಅಯ್ಯಪ್ಪ ನಿಜಕ್ಕೂನ? ಬೇಕಾದ್ರೆ ತೋರ್ಸ್ಲಾ? ತೋರ್ಸ್ ಮಗನ ತೋರ್ಸವಾ? ಎಲ್ಲಿದ್ಯಾ? ನಾವು ಆ ಫ್ಲೈಟ್ ಅಲ್ಲಿ ಇದ್ದೀವಿ. ಫ್ಲೈಟ್ ಏನಿಲ್ಲ, ಫ್ಲೈಟ್ ಅಲ್ಲಿ ಇದ್ದೆ, ಅದಕ್ಕೆ ತೋರ್ಸೋಣ ಅಂತ ವಿಡಿಯೋ ಕಾಲ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಫ್ಲೈಟ್ ಅಲ್ಲ ಮಾಲ್ಡೇವ್ಸ್ ಹೋಗ್ತಾ ಇದೀವಿ. ಯಾವಾಗ? ಇವಾಗ ನೈಟ್ ಫ್ಲೈಟ್ ಹೊಡ್ಬೇಕು. ಒಂದು ಸ್ವಲ್ಪ ಫ್ಲೈಟ್ ಕುತ್ಕೊಂಡಿದೀವಿ, ಇನ್ನ ಟೇಕ್ ಆಫ್ ಆಗಿಲ್ಲ. ಹೌದಾ ಗೈಸ್, ಈ ಗಾಡಿಯಿಂದ ಈ ಲಗೇಜ್ ಆಟೋ ಇಂದ ಹೆಂಗ್ ಬರ್ತೀರ ನೋಡಿ. ಕೀಪ್ ಡಿಸ್ಟೆನ್ಸ್, EMI is ಪೆಂಡಿಂಗ್ ಅಂತೆ. Hi guys, welcome back to our new vlog. ಹಲೋ, ನಮಸ್ಕಾರ, ಹೆಂಗಿದ್ರು ಎಲ್ರು? ಗೈಸ್, ಇವತ್ತು ನಾವು ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಕಾರಣ ಏನಂದ್ರೆ, ನಮ್ಮ ಹುಡುಗ 1.5 ತಿಂಗಳಿಂದ ನಮ್ಮ ಅಮ್ಮ ಮನೇಲಿದ್ದ, ಅವ್ರ ಅಜ್ಜಿ ಮನೇಲಿ ಊರಲ್ಲಿ. ಸೊ ಈಗ 1.5 ತಿಂಗಳಾದ್ಮೇಲೆ ಬಂದಿದ್ದೇನೆ. ಸೊ ಹಂಗಾಗಿ ಎಲ್ಲಾದ್ರೂ ಒಂದು ಹೊರಗಡೆ ಒಂದು ಒಳ್ಳೆ ಡಿನ್ನರ್ಗೆ ಹೋಗೋಣ ಅಂತ ಅನ್ನಿಸ್ತು. ಎಲ್ರು ಈಗ ನನ್ನ ಹೆಂಡತಿ ಅಲ್ಲ, ಸಾರಿ, ಅಮ್ಮು ಮತ್ತೆ ಪೂರ್ವಿಕ್ ಇಬ್ರು, ಅಮ್ಮು ಮತ್ತೆ ಪೂರ್ವಿಕ್ ಇಬ್ರು ಕರ್ಕೊಂಡು ನಾನು ಇವಾಗ ಡಿನ್ನರ್ ಹೋಗ್ತಾ ಇದ್ದೀನಿ. ಸೊ ನೋಡಿ, ಪೂರ್ವಿಕ್ ತುಂಬಾ ಎಕ್ಸೈಟ್ ಆಗಿದ್ದಾನೆ. ಪೂರ್ವಿಕ್ ಅಂತ ಫುಲ್ ಎಕ್ಸೈಟ್ ಆಗಿದ್ದಾನೆ, ಯಾಕಂದ್ರೆ ಅವನಿಗೆ ನಾವು ಹೇಳಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ಅಂತ. ಡಿನ್ನರ್ ಅಂತ ಗೊತ್ತು, ಬಟ್ ನಾವು ಹೋಗ್ತಾ ಇರೋ ಪ್ಲೇಸ್ ಕೂಡ ಸ್ಪೆಷಲ್ ಆಗಿದೆ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಬಟ್ ಇವನು ಗೊತ್ತಿಲ್ಲ ಅದು ಯಾವ ಪ್ಲೇಸ್ ಅಂತ. ಅಲ್ಲಿ ಹೋಗ್ತಾ ಇದ್ವಿ. ಆಕ್ಚುಲಿ ಹೋಗ್ಬೇಕಂತ ತುಂಬಾ ದಿವಸ ಅನ್ಕೊಂತಾ ಇದ್ವಿ. ಆ ರೋಡಲ್ಲಿ ಬಂದಾಗೆಲ್ಲ ಹೋಗೋಣ ಅಂತ ಅನ್ಕೊಂತಾ ಇದ್ವಿ, ಬಟ್ ಹೋಗಿರ್ಲಿಲ್ಲ. ಇವತ್ತು ಪ್ಲಾನ್ ಮಾಡಿದೀವಿ ಹೋಗೋಣ ಡಿನ್ನರ್ಗೆ. ಇದು ಕೂಡ ಸಡನ್ ಪ್ಲಾನ್. ಯೂಶಲಿ ನಾವು ಮಾಡೋದೆಲ್ಲ ಸಡನ್ ಪ್ಲಾನ್ಗಳೇ, ಆಮೇಲೆ ವರ್ಕೌಟ್ ಆಗೋದೆಲ್ಲ ಸಡನ್ ಪ್ಲಾನ್ಗಳೇ. ಹೌದು, ಹಂಗಾಗಿ ಆಲ್ಮೋಸ್ಟ್ ಇದುವರೆಗೂ ನಾವು ಹೋಗಿರೋ ಟ್ರಿಪ್ಸ್ ಎಲ್ಲ ಸಡನ್ ಪ್ಲಾನೇ. ಯಾವ್ದನ್ನು ಒಂದ್ ವಾರ 2 ವಾರದಿಂದ ಪ್ಲಾನ್ ಮಾಡ್ಕೊಂಡು ಹೋಗಿಲ್ಲ ನಾವು. ಪೂರ್ವಿಗೆ ನಾನು ಕ್ಲೂ ಕೊಟ್ಟಿದ್ದೀನಿ ಆ ಪ್ಲೇಸ್ ಯಾವ್ದು ಅಂತ, ಆದ್ರೂ ಅವ್ನ ಕೈಲಿ ಗೆಸ್ ಮಾಡಕ್ಕಾಗಿಲ್ಲ. ಲಾಸ್ಟ್ ಟೈಮು ನಾನು ಪೂರ್ವಿಕು ಅಲ್ಲಿ ಹೋಗಿದ್ದೀವಿ, ಆದ್ರೆ ಒಳಗಡೆ ಹೋಗಿಲ್ಲ. ಹೊರಗಡೆಯಿಂದಾನೆ ನೋಡ್ಕೊಂಡು ವಾಪಸ್ ಬಂದಿದ್ದೀವಿ. ಅವನಿಗೆ ಕ್ಲೂ ಕೊಟ್ಟಿದ್ದೀನಿ ಯಾವ್ದು ಅಂತ. ನಾವು ಬರ್ತಾ ಅಂದಿವಿ, ಒಂದ್ಸಲ ಸ್ಟಾಪ್ ಮಾಡಿದ್ದಾನೆ, ಬಟ್ ಒಳಗಡೆ ಹೋಗಿಲ್ಲ ಅವತ್ತು. ಅವ್ನು ಹೋಗಿದ್ದಾನೆ, ಬಟ್ ಅವನಿಗೆ ಕ್ಲಿಕ್ ಆಗ್ತಾ ಇಲ್ಲ, ಐಡಿಯಾ ಬರ್ತಾ ಇಲ್ಲ. ನೋಡೋಣ ಎಷ್ಟೊತ್ತಿಗೆ ಗೆಸ್ ಮಾಡ್ತಾನ ಅವನು. ಓವರ್ಶೋಲ್ ಗೆಸ್ ಮಾಡ್ತಾನೆ. ನೋಡೋಣ, ಇಲ್ಲ ಗೆಸ್ ಮಾಡ್ತಾನೆ. ನಾನು ಇನ್ನೊಂದು ಕ್ಲೂ ಕೊಟ್ರೆ ಗೊತ್ತಾಗ್ಬಿಡುತ್ತೆ. ನೋಡೋಣ, ಹತ್ರ ಹೋದಾಗ ಕ್ಲೂ ಕೊಡ್ತೀನಿ. ಅದು ಗೆಸ್ ಮಾಡ್ತಾನ ಅವ್ನು ಪಕ್ಕ, ನನ್ಗೆ ಗೊತ್ತು. ಗೆಸ್ ಮಾಡ್ತೀಯಾ ಪೂರ್ವಿಕ್? ನೀನ್ ಹೋಗಿಲ್ಲ, ನಿಮ್ಮ ಅಪ್ಪನ ಜೊತೆ ಹೋಗಿರೋದು. ನೀನ್ ಒಬ್ನೇ ಹೊಟ್ಟೋಗ್ಬಿಡ್ತೀಯಾ ನೀನು? ನೋಡೋಣ ಕಣಗೆ, ಎಷ್ಟೊತ್ತಿಗೆ ಗೆಸ್ ಮಾಡ್ತೇನೆ ನೋಡೋಣ. ನೀನು ಹೋದ್ಮೇಲೆ ಗೆಸ್ ಮಾಡ್ತೀಯಾ? ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಮತ್ತೆ ನೀನ್ ಗೆಸ್ ಮಾಡೋದು ಗೊತ್ತಾಯ್ತಲ್ವೇನೋ? ಹೇಳ್ಬಿಡ್ಲನಾ? ನಾನು ಹೇಳಲ್ಲ ಹೇಳಲ್ಲ. ಆದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಗೊತ್ತು ನಾವೆಲ್ಲ ಹೋಗ್ತಾ ಇದೀವಿ ಅಂತ. ಅವ್ರು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದಾರೆ, ತಮ್ಮನೇಲಲ್ಲಿ ಹಾಕಿದೀವಿ. ಸೊ ಪೂರ್ವಿಕಿಗೆ ಮಾತ್ರ ಗೊತ್ತಿಲ್ಲ, ನನಗೆ ಅಮ್ಮಗೆ ಇಬ್ರಿಗೂ ಗೊತ್ತು ಎಲ್ಲ ಹೋಗ್ತಾ ಇದೀವಿ ಅಂತ. ಬಟ್ ಪೂರ್ವಿಕ್, ಅದು ನೀನ್ ತುಂಬಾ ಎಕ್ಸೈಟ್ ಅಂತೂ ಆಗ್ತೀಯ ಅಲ್ಲಿ ಹೋಗಿದ ತಕ್ಷಣ, ಐ ಆಮ್ ಶೋರ್. ಅವನು ಪೂರ್ವಿಕ್ ಅಂತೂ ಬೇರೆ ಮಕ್ಳ ತರ ಅಲ್ಲ, ಒಂದ್ ಸಣ್ಣದ್ ಕೊಟ್ರು ಖುಷಿ ಪಡ್ತಾನ. ಅವನು ಬೇರೆಯವ್ರ ಖುಷಿ ಪಡೋ ಜೀವ ಅದು. ನಾನ್ ನಿನ್ನೆ ನಾವು ಎಲ್ಲ ಹೋಗ್ಬಿಟ್ಟು ಬರ್ತಾ ಇದ್ವಿ. ಅವನು ಬನಾನಾ ಚಿಪ್ಸ್ ಇಷ್ಟ ಅಂದ್ಬಿಟ್ಟು ತಗೊಂಡಿದ್ವ. ಬನಾನಾ ಚಿಪ್ಸ್ ನೋಡ ಫುಲ್ ಎಕ್ಸೈಟ್ ಆಗ್ಬಿಟ್ಟ. ಅವ್ನ್ ತಗೊಳಲ್ಲ, ಅದೆಲ್ಲ ನೋಡ್ತಾನೆ. ಪಾಪ ಇದೆಲ್ಲ ಜಂಕ್ ಫುಡ್ ತಾನೆ ಪಾಪ ಅಂತಾನೆ. ಹೌದು ಕಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀನಿ. ನಿನ್ ಫೇವ್ರೇಟ್ ಫುಡ್ ಯಾವ್ದು? ವಾವ್, ನಡಿ ಮನೆಗೆ ಚಪಾತಿ ಮಾಡ್ಕೊಡ್ತೀನಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಡಿ ಮನೆ ಕರ್ಕೊಂಡು ನಡಿ, ಅವನ್ನ ಚಪಾತಿ ಹಾಕೊಡು, 4 ತಿನ್ಲಿ. ಒಂದ್ ಚಪಾತಿ ಪೂರಿ ಇಷ್ಟ ಅವನಿಗೆ. ಚಪಾತಿ ಬೇಕಾ ನನಗೆ? ಫೇವ್ರೇಟ್ ಪೂರ್ಬೇಕು, ದಟ್ಸ್ ಯರ್ ಫೇವ್ರೇಟ್ ರೈಟ್? ಓಕೆ, ಯೂಟ್ಯೂಬ್ ಹಾಕೊಡ್ಲಾ? ವಾಪಸ್ ಹೋಗೋಣ ಮನೆಗೆ, ಅಮ್ಮ ಕೈಲಿ ಚಪಾತಿ ಮಾಡಿಸ್ಕೊಂಡು ತಿನ್ನೋಣ, ಏನಂತ್ಯಾ? ಒಳ್ಳೆ ಐಡಿಯಾ ತಾನೆ? ನೀನೇ ತಾನ ಹೇಳಿ ಚಪಾತಿ ಇಷ್ಟ ಅಂತ. ಇವತ್ತು ಚಪಾತಿ ಬೇಡ ಅಂದ್ರೆ ನಾಳೆ ಚಪಾತಿ ಮಾಡು. ಏನ್ ಸಗದ ಕಾಣ್ತೈತೆ ರೋಡ್. ಗೈಸ್, ಈ ಗಾಡಿಯಿಂದ ಈ ಲಗೇಜ್ ಆಟೋ ಇಂದ ಹೆಂಗ್ ಬರ್ತೀರ ನೋಡಿ. ಕೀಪ್ ಡಿಸ್ಟೆನ್ಸ್, EMI is ಪೆಂಡಿಂಗ್ ಅಂತೆ. ಎಷ್ಟು ಕ್ರಿಯೇಟಿವ್ ಆಗಿ ಬರೀತಾರಲ್ಲ ಯೂಶಲಿ.
ಆಟೋ ಡ್ರೈವರ್ಸ್ ಎಲ್ಲ ಯೂಶಲಿ ಬರೀತಾರೆ. ತುಂಬಾ ಕ್ರಿಯೇಟಿವ್ ಆಗಿ ಬರೀತಾರೆ. ಗೈಸ್ ವಿ ಹ್ಯಾವ್ ರೀಚ್ಡ್. ಕಡೆಗೂ ಗೆಸ್ ಮಾಡ್ಲಿಲ್ಲ ಪೂರ್ವಿಕು. ಪ್ಲೇಸ್ ನ ಗೆಸ್ ಮಾಡಿದವ ನೀನು ಯಾವ್ದಂತ. ನೀನು ಪಾಪ ಇಬ್ರೇ ಹೋಗಿದ್ದಿದೆ. ಈಗ ಕೊಡ್ತಾ ಇಂಟ್ಲು ನೀನು ಪಾಪ ಇಬ್ರೇ, ನಾನ್ ಬಂದಿರ್ಲಿಲ್ಲ. Look at this. ಏರೋಪ್ಲೇನ್ ರೆಸ್ಟೋರೆಂಟ್. ಖುಷಿ ಆಯ್ತಾ? ಸೊ ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ನಾವು. ತುಂಬಾ ಮಳೆ ಬಂದು ನಿಂತಿದೆ. ಮಳೆ ಬಂದು ನಿಂತಿದೆ. ಸೊ ಇವಾಗ ರೀಚ್ ಆಗಿದ್ದೀವಿ. ಹೋಗೋಣ, ಹೇಗಿದೆ ನೋಡೋಣ. ಯೂಶಲಿ ನಾವು ಆಚೆಯಿಂದ ನೋಡಿದ್ದೀವಿ, ಒಳಗಡೆಯಿಂದ ಯಾವ ರೀತಿ ಇದೆ ಅಂತ ಹೋಗಿ ನೋಡಿಲ್ಲ. ನಾನು ನೋಡಿಲ್ಲ, ಬರೀ ಯೂಟ್ಯೂಬ್ ಅಲ್ಲಿ ನೋಡಿದ್ದು. ಲೆಟ್ಸ್ ಗೋ. ರೀಚ್ ಆಗಿದ್ದೀವಿ ನೋಡಿ. ಈಚೆಯಿಂದ ಈ ತರ ಇದೆ, ಮಸ್ತಾಗಿದೆ ನೋಡಿ. ಫುಲ್ ಯಾವ್ದೋ ಫ್ಲೈಟ್ ಒಳಗಡೆ ಹೋಗೋ ತರ ಇದೆ. ಗೈಸ್ ಬೋರ್ಡಿಂಗ್ ಪಾಸ್ ತಗೊಂತಿದ್ದೀನಿ ನೋಡಿ. ಎಷ್ಟು ಮೇಡಮ್? ಒಂದು 100. ಸೊ ಗೈಸ್ ಪ್ರತಿಯೊಬ್ಬರಿಗೂ 100 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಸವೇರಿಯಾ ಬಾನು ನೋಡಿ ಬೋರ್ಡಿಂಗ್ ಪಾಸ್ ಕೊಟ್ಟಿದ್ದಾರೆ. ಬೋರ್ಡಿಂಗ್ ಪಾಸ್ ಈ ತರ ಇದೆ. ಬನ್ನಿ ಹೋಗೋಣ ಒಳಗಡೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಪಾಪ ಬೇಗ ಬರ್ರಿ ಪಾಪ. ಯಾಕಪ್ಪ ಎಷ್ಟು ಲೇಟ್ ಆಗಿತ್ತಾ? ನೋಡಿ ಅಲ್ಲಿ ಆಲ್ರೆಡಿ ಅಷ್ಟು ವೆಯ್ಟ್ ಮಾಡ್ತಾರೆ ನೋಡಿ ಇಲ್ಲಿ ನಮಗೆ ಎಂಟ್ರಿಗೆ. ನಮಸ್ತೆ. ವಾಟ್ ಟೈಮ್ ಫ್ಲೈಟ್ ವಿಲ್ ಟೇಕ್ ಆಫ್? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು, ನಮ್ಮ ಇಷ್ಟ. ಫ್ಲೈಟ್ ಒಳಗಡೆ ಯೂಶಲಿ ಹೋಗ್ಬಿಟ್ಟು ಇಲ್ಲಿ ಹೇಗಿರುತ್ತೆ ಅಂತ ನಾವು ನೋಡಿರಲ್ಲ, ಬಟ್ ಇಲ್ಲಿ ಬಂದ್ಬಿಟ್ಟು ಫ್ಲೈಟ್ ಒಳಗಡೆ ಹೇಗಿದೆ ಅಂತ ನಾವು ಆರಾಮಾಗಿ ನೋಡ್ಬೋದು ನೋಡಿ. ಪೂರಿ ಗೋ ಸಿಟ್. ಪೂರಿ ಕುಕ್ಕ ಇಲ್ಲಿ ಕುಕ್ಕ ಮೆತ್ತಗೆ ಓಡಿಸು, ಸ್ಟಾರ್ಟ್ ಮಾಡು. ಹುಷಾರ, ಟೇಕ್ ಆಫ್ ಮಾಡ್ಬಿಟ್ಟಿ. ಆಮೇಲೆ ನೋಡಿಲಿ ಫ್ಲೈಟ್ ಒಳಗಡೆ ಹೆಂಗಿರುತ್ತೆ ಅಂತ ನೋಡಿದಿರಾ ನೋಡಿ. ಇಲ್ಲಿ ಫ್ಲೈಟ್ ಒಳಗಡೆ ಪೈಲಟ್ ಕುತ್ಕೊಳ್ಳೋ ಕಡೆ ಯಾವ ರೀತಿ ಎಲ್ಲ ಆಪ್ಷನ್ಸ್ ಇರುತ್ತೆ ಅಂತ ನೋಡಿ. ಆಚೆನೂ ಯಾವ ತರ ಕಾಣಿಸುತ್ತೆ. ಇಲ್ಲ ಕತ್ಲೆ ಇದೆ, ಸೊ ಗೊತ್ತಾಗ್ತಾ ಇಲ್ಲ. ಬಟ್ ಕತ್ಲಿರೋದ್ರಿಂದ ಈಚ ಕಡೆ ಏನು ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಾಂದ್ರೆ ನಿಮ್ಗೆ ಹೊರಗಡೆ ಹೆಂಗ್ ಕಾಣಿಸುತ್ತೆ ನೀಟಾಗಿ ಕವರ್ ಆಗುತ್ತೆ. ಇದ್ರ ಮೇಲ್ಗಡೆ ನೋಡಿ ಇಲ್ಲಿ ಎಷ್ಟು ಬಟನ್ಸ್ ಇದೆ. ಸಕ್ಕತ್ತಾಗಿದೆ ಗೈಸ್. ಇದೊಂದು ಯುನಿಕ್, ಒಂದು ತುಂಬಾ ಯುನಿಕ್ ಆಗಿದೆ. ಇಲ್ಲೇ ಕುತ್ಕೊಳ್ಳೋಣ. ಯಾರು ಮೋಸ್ಟ್ಲಿ ಈ ತರ ಥಿಂಕ್ ಮಾಡಿರಲ್ಲ ಅನ್ಸುತ್ತೆ. ಒಂದು ಫ್ಲೈಟ್ ತರ ಒಂದು ರೆಸ್ಟೋರೆಂಟ್ ನ ಕ್ರಿಯೇಟ್ ಮಾಡ್ಬೇಕು ಅಂತ. ಏನು ಆ ತರ ಇಟ್ಕೋಬೇಕಾ? ಹೌದಾ, ನಂಗೆ ಗೊತ್ತೇ ಆಗಿಲ್ವಲ್ಲೋ. A02 ನಮ್ ಸೀಟ್ ನಂಬರ್ ನೋಡಿ. A02 ಅದು ಆಕ್ಚುಲಿ ಏನಂತ ಗೊತ್ತಾ, ಇಲ್ಲಿ ಇದು ಮಾಡಿದಾರಲ್ಲ ಈ ರೆಸ್ಟೋರೆಂಟ್, ನಾನು ಯಾವಾಗ ಒಂದ್ಸಲ ವಿಡಿಯೋದಲ್ಲಿ ನೋಡಿದ್ದು. ಅವ್ರ ಮಗಳಿಗೆ ಅಂದ್ರೆ ಏರೋಪ್ಲೇನ್ ಅಂದ್ರೆ ಹೋಗೋದು ಇಷ್ಟನಾ ಏನೋ ಇದೆ ಅವ್ರಿಗೇನೋ, ಒಟ್ನಲ್ಲಿ ಅವ್ರ ಮಗ್ಳಿಗೆ ಇಷ್ಟ ಅಂತೆ. ಅದಕ್ಕೋಸ್ಕರ ಅವರು ಈ ತರ ರೆಸ್ಟೋರೆಂಟ್ ಕರ್ಸಿದ್ದಾರೆ. ಏರೋಪ್ಲೇನ್ ಇಷ್ಟ ಆ ಮಗಳಿಗೆ, ಸೊ ಹಂಗಾಗಿ ಏರೋಪ್ಲೇನ್ ರೆಸ್ಟೋರೆಂಟ್ ಮಾಡಿದ್ದಾರೆ ನೋಡಿ. ಪೂರ್ವಿಕ್ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದಾನೆ. ಪೂರ್ವಿಕ್ ಆರ್ಡರ್ ಪ್ಲೇಸ್ ಮಾಡೋ, ನಿಂಗೆ ಏನ್ ಬೇಕೋ ಅದು ಆರ್ಡರ್ ಮಾಡು. ಏನ್ ನಿನ್ಗೆ ಇಷ್ಟ? ಇದು ಚಿಕನ್. ನಿಂಗೆ ಏನ್ ಇಷ್ಟನೋ ಅದು ಆರ್ಡರ್ ಮಾಡು. ವೆಜ್ಜಾ ನಾನ್ ವೆಜ್ಜಾ? ಯಾಕೆ ಇವತ್ತು ವೆಜ್ ಆಗ್ಬಿಟ್ಟಿದ್ಯಾ? ರಜ್ಜಿ ಇಲ್ಲ ಅಂದ್ರೆ ಅವ್ನು ವೆಜ್, ರಜ್ಜಿ ಇದ್ರೆ ಮಂಡೇ ಅಂತ ವೆಜ್ ಅವ್ನ ಕಣೆ ಇವತ್ತು. ಮಂಡೇ ಅಂತ ವೆಜ್ ಏನೋ. ಇವನೊಬ್ಬ ನಾನ್ ವೆಜ್ ತಿಂತಾನೆ ಗೈಸ್, ನಾ ಇಬ್ರು ವೆಜ್. ಇವನೊಬ್ಬ ನಾನ್ ವೆಜ್ ತಿಂತಾ ಇದ್ದಾನೆ ನೋಡಿ. ಕಿಟಕಿಯಿಂದ ಏನ್ ಕತ್ಲೆ ಇಲ್ಲ ನೋಡಿ. ನಮ್ಮಪ್ಪ ನಮ್ಮಮ್ಮ ಇಬ್ರು ಎಲ್ಲೋ ಕರ್ಕೊಂಡು ಹೋಗ್ತಾರೆ ನನ್ನ ಫ್ಲೈಟ್ ಅಲ್ಲಿ ಅಂತ ಹೇಳಿ. ಗೈಸ್ ಇವಾಗ ಪ್ರಾಂಕ್ ಕಾಲ್ ಮಾಡ್ತದೆ ಪೂರ್ಬೇಕು ಅವ್ರ ಕಸಿನ್ಗೆ, ನಮ್ಮ ಅಕ್ಕನ ಮಗಳಿಗೆ. ಹಲೋ ನಾವ ಏನ? ಹಲೋ
ಹಲೋ ಏನಕ್ಕೇನು ಮಾತಾಡ್ತಾನೆ ಇಲ್ಲ. ಅವಾಗಿಂದ ಹಲೋ ಹಲೋ ಅಂದ್ಬಿಟ್ಟು ಅವಾಗಿಂದ ಅಂತ ನೀನೇನೋ ಅಂತ ಇದ್ದಲ್ಲ ಅಲ್ಲಿ ನಾನ ಅಂತ. ಏನ್ ನಾನಾ? ಎಲ್ಲಿದ್ಯಾ? ನಾವು ಆ ಫ್ಲೈಟ್ ಅಲ್ಲಿ ಇದ್ದೀವಿ. ಫ್ಲೈಟ್ ಫ್ಲೈಟ್ ರೆಸ್ಟೋರೆಂಟ್ ಹೋಗ್ತಾ? ವಿಷಯ ಅಯ್ಯಯ್ಯೋ ಯಾವ ಫ್ಲೈಟ್ ರೆಸ್ಟೋರೆಂಟ್ ನಮಗೆ ಗೊತ್ತಿಲ್ಲ. ಯಾವುದು ಗೈಸ್ ವಿಡಿಯೋ ಪ್ರಾಂಕ್ ಕಾಲ್ ರಿವೀಲ್ ಮಾಡ್ತೀನಿ ಆಗೋಯ್ತು. ಗೊತ್ತಾಗುತ್ತೆ. ಅವಳಿಗೆ ಗೊತ್ತಿತ್ತು ಇಲ್ಲಿ ರೆಸ್ಟೋರೆಂಟ್ ಇದೆ ಈ ತರ ಅಂತ. ರಿಕ್ವೆಸ್ಟ್ ಹೊಟ್ಟಿದೀನಿ ನೋಡು. ಹಲೋ ಏನು ನೀವು ವಿಡಿಯೋ ಕಾಲ್ ಮಾಡಿಲ್ಲ? ರಿಕ್ವೆಸ್ಟ್ ಕೊಟ್ಟಲ್ಲೋ. ಎಲ್ ರಿಕ್ವೆಸ್ಟ್ ಗೈಸ್ ಪೂರ್ವಿಕ್ ಪ್ರಾಂಕ್ ಫ್ಲಾಪ್ ಆಗೋಯ್ತು. ಗೈಸ್ ಪೂರ್ವಿಕ್ ಪ್ರಾಂಕ್ ಫ್ಲಾಪ್ ಆಗೋಯ್ತು. ವೆಂಟ್ ರಾಂಗ್. ಇಲ್ಲಾಂದ್ರೆ ನಾನು ಪ್ರಾಂಕ್ ವೆಂಟ್ ರಾಂಗ್ ಗೈಸ್. ನಮ್ಮ ಹುಡುಗ ಫುಲ್ ಟ್ರೈ ಮಾಡ್ದ ಮಾಡೋಣ ಅಂತ, ಬಟ್ ಅವಳಿಗೆ ಆಲ್ರೆಡಿ ಗೊತ್ತಿತ್ತು ಇಲ್ಲೊಂದು ರೆಸ್ಟೋರೆಂಟ್ ಇದೆ ಗೈಸ್. ಫ್ರೆಂಚ್ ಫ್ರೈಸ್ ಬಂದಿದೆ. ಪೂರ್ವಿಕ್ ಆಲ್ರೆಡಿ ಟೇಸ್ಟ್ ಮಾಡ್ತಾನೆ. ಹೆಂಗಿದ್ಯಾ? ಚೆನ್ನಾಗಿದ್ಯಾ? ನೀರು ಬಂದಿದೆ. ಪೂರ್ವಿಕ್ ಅಂತೂ ಅವ್ನ ಫೇವ್ರೇಟ್ ಫ್ರೆಂಚ್ ಫ್ರೈಸ್, ಅದಕ್ಕೆ ಫುಲ್ಲು ಬರೀ ಫ್ರೆಂಚ್ ಫ್ರೈಸೇ ತಿಂತಾವನೆ. ಚೆನ್ನಾಗಿದ್ಯಾ? ನೀರ್ ಎತ್ತಿದ್ರೆ ಫ್ರೆಂಚ್ ಫ್ರೈಸ್ ತಿಂತಾನಲ್ಲ. ಅಜ್ಜಿ ಪ್ರ್ಯಾಂಕ್ ಆಗ್ಬೋದು ಕೇಳಿ. ಅಜ್ಜಿ ಪ್ರಾಂಕ್ ಆಗ್ಬಿಡ್ತಿರ್ಬೇಕಂದ್ರೆ. ಇನ್ನೊಂದು ಖುಷಿ ವಿಚಾರ ಅಂದ್ರೆ, ನಾನು ಅವಳಿಂದ ನೋಡ್ತಾ ಇದ್ದೀನಿ, ಬ್ಯಾಕ್ಗ್ರೌಂಡಲ್ಲಿ ಇನ್ಸ್ಟ್ರೂಮೆಂಟಲ್ಸ್ ಪ್ಲೇ ಆಗ್ತಾ ಇದೆ, ಎಲ್ಲ ಕನ್ನಡ ಸಾಂಗ್. ಚೆನ್ನಾಗಿದೆಯಾ? ಸ್ವಲ್ಪ ಮೋಮೋ ಸ್ವಲ್ಪ ಖಾರ ಇದೆ. ಪೂರ್ವಿಕ್ ಯುವರ್ ರೈಟ್, ಯುವರ್ ರೈಟ್. ಸ್ವಲ್ಪ ಖಾರ ಇದೆ, ಚಟ್ನಿ ಸ್ವಲ್ಪ ಖಾರ ಇದೆ. ಯುವರ್ ರೈಟ್. ನನ್ಗೆ ಇವಾಗ ಗೊತ್ತಾಗ್ತದೆ. ಪೂರ್ವಿಕ್ ಅವಾಗ ಹೇಳ್ದೆ ಟೇಸ್ಟ್ ಮಾಡೋದು ಖಾರ ಇದೆ ಅಂತ. ನಾನು ಖಾರ ಎಲ್ಲ ಕಣ ತಿನ್ನೋ ಅಂದೆ, ಬಟ್ ಖಾರ ಇದೆ ಆ್ಯಕ್ಚುಲಿ. ಗೈಸ್ ಡಿನ್ನರ್ ಮುಗಿಸ್ಕೊಂಡು ಇವಾಗ ಡೆಸರ್ಟ್ ನೋಡ್ತಾ ಇದ್ದೀವಿ. ಹಂಗ್ರಿ ವೈಫ್. ಇಲ್ಲಿ ಯಾವುದೋ ಒಂದು ಡಿಶ್ ಇದೆ, ತೋರಿಸ್ತೀನಿ ರೀ ಗೈಸ್. ಇಲ್ಲಿ ನೋಡಿ, ಹಂಗ್ರಿ ವೈಫ್ ಕ್ರೇಜಿ ಹಸ್ಬೆಂಡ್. ಹಂಗ್ರಿ ವೈಫ್ ಅನ್ಸೆ. ಅದು ಐಸ್ ಕ್ರೀಮ್ ಡೆಸರ್ಟ್ ನೇಮ್ ಅದು. ಇಟ್ಸ್ ಸ್ಮೂದಿ ನೇಮ್. ಇಟ್ ಈಸ್ ಮೈ ಸೆಕೆಂಡ್ ವೈಫ್. ಟೈಗರ್ ಮೈ ಸೆಕೆಂಡ್ ಹೋಮ್. ಏನೋ ಮಾಡ್ತಾ ಇದ್ಯಾ? ಇನ್ನ ಮುಗ್ದಿಲ್ವಾ? ಎಲ್ಲಿದ್ಯಾ ಇವೆಂಟ್? ಎಲ್ಲಿ? ಹಾ ಏನಿಲ್ಲ, ಫ್ಲೈಟ್ ಅಲ್ಲಿ ಇದ್ದೆ, ಅದಕ್ಕೆ ತೋರ್ಸೋಣ ಅಂತ ವಿಡಿಯೋ ಕಾಲ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಮಾಲ್ಡೇವ್ಸ್ ಹೋಗ್ತಾ ಇದೀವಿ ಇವಾಗ ನೈಟ್ ಫ್ಲೈಟ್ ಹೊಡ್ಬೇಕು. ಒಂದು ಸ್ವಲ್ಪ ಫ್ಲೈಟ್ ಕುತ್ಕೊಂಡಿದೀವಿ, ಇನ್ನ ಟೇಕ್ ಆಫ್ ಆಗಿಲ್ಲ. ನಾನು ಅಮ್ಮ ಪೂರ್ವಿಕ್ 3 ಜನ ಹೋಗ್ತಾ ಇದ್ದೀವಿ. ಅವ್ನಿಗೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ಬಿಡುತ್ತಲ್ಲ, ಅಷ್ಟೊಳಗಡೆ ಒಂದು ಅವನೊಂದು ಹಾಲಿಡೇ ಕರ್ಕೊಂಡು ಬಂದ್ಬಿಡೋಣ ಅಂತ ಮಾಲ್ಡೇವ್ಸ್ ಹೋಗ್ತಾ ಇದ್ದೀವಿ. ಇನ್ನೇನು ಸಮಾಚಾರ? ಏನಿಲ್ಲ ಕಣ, ಬೇರೆ ವಿಡಿಯೋ ಕಾಲ್ ಮಾಡ್ತೀನಿ. ಹಾಯ್. ಎಲ್ಲಿದೆಯಾ? ಎಲ್ಲ ಹೊರಗಡೆ ಎಲ್ಲ ಇದೆಯಾ ಅನ್ಸುತ್ತೆ. ಹಾಂ ಏನು ಸಮಾಚಾರ? ಹಾಂ ನೋಡ್ತೀಯ ವಿಂಡೋ? ಇನ್ನೂ ಟೇಕ್ ಆಫ್ ಆಗಿಲ್ಲ. ಇನ್ನೂ ಟೇಕ್ ಆಫ್ ಆಗಿಲ್ಲ. ಹಾಂ ಹಂಗೆ ಅಷ್ಟೇ ಪ್ಲಾನ್ ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಪ್ಲಾನ್ ತುಂಬ ದಿವಸ ಮಾಡ್ಕೊಂಡು ಇರಬಾರ್ದು. ಅಲ್ಲೇ ಸಡನ್ನಾಗಿ ಪ್ಲಾನ್ ಮಾಡಬೇಕು, ಹೋಗ್ತಾ ಇರಬೇಕಷ್ಟೇ. ಇಲ್ಲಾಂದರೆ ನಾವು ತುಂಬ ದಿವಸದಿಂದ ಪ್ಲಾನ್ ಮಾಡ್ಕೊಂಡಿದ್ರೆ ಅದೆಲ್ಲ ಕರೆಕ್ಟಾಗಿ ವರ್ಕೌಟ್ ಆಗಲ್ಲ. ಅದಕ್ಕೆ ಸುಮ್ಮನೆ ನೈಟ್ ಪ್ಲಾನ್ ಮಾಡ್ಬೇಕು, ಬೆಳಗ್ಗೆ ಹೊಡ್ತಾ ಇರಬೇಕು. ಬೆಳಿಗ್ಗೆ ಪ್ಲಾನ್ ಮಾಡ್ಬೇಕು, ಸಾಯಂಕಾಲ ಹೊಡ್ತಾ ಇರಬೇಕು. ಎಲ್ಲಿದೆ? ಯಾವ ಸಂತೋನ ಫಸ್ಟೇ ಕರ್ಕೊಂಡು ಹೋಗ್ಬೋದಾಗಿತ್ತು. ನಾವು ಫಸ್ಟೇ ಹೇಳಿದ್ದಿಲ್ಲ. ಇವರೆಲ್ಲ ಸಡನ್ ಆಗಿ ಮಾಡ್ತಾರೆ. ಅದಕ್ಕೆ ಹೆಂಗಿದ್ರು ಪಾಸ್ಪೋರ್ಟ್ ನಿನ್ನೆ ತಾನೇ ಬಂತು. ಅದಕ್ಕೆ ಸುಮ್ಮನೆ ಏನಕ್ಕೆ, ಹೆಂಗಿದ್ರು ಬಂದಿದೆ. ಇವನಿಗೆ ಇನ್ನ 15 ದಿವಸ ರಜೆ ಇದೆ.
ಇದು ಯಾವ್ದು ರೆಸ್ಟೋರೆಂಟ್? ಯಾವ್ದಾರ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ವಿಂಡೋ ಎಲ್ಲ ಇರ್ತಲ್ಲ. ಕಿಟಕಿ ಎಲ್ಲ ತೋರಿಸ್ತಾನ ಅವನಿಗೆ ಪಕ್ಕ ನಮ್ಗೆ ನೋಡಿ. ಓಕೆ ಬಾಯ್. ಬಾಯ್ ಬಾಯ್. ಥ್ಯಾಂಕ್ ಯು. ಗಿಡನೇ ಇಟ್ಬಿಟ್ಟಿದಾರಂತೆ ಗೈಸ್. ಅವನು ಗಿಡ ಚೆನ್ನಾಗಿ ಬೆಳಿಲಿ ಅಂತ ಐಸ್ ಕ್ರೀಮ್ಗೆ ಗಿಡ ಇಟ್ಬಿಟ್ಟಿದ್ದಾರೆ. ಯಾಕೆ ಅಂತ ಕೇಳ್ತಾನೆ. ಗೈಸ್ ನಾವು ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಿ ಅಂತ ನಮ್ಮ ಮಾವಂಗೆ ಪ್ರ್ಯಾಂಕ್ ಮಾಡೋಣ ಅಂತ ನಮ್ಮ ಐದಕ್ ಪ್ರ್ಯಾಂಕ್ ಮಾಡಾಯ್ತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಹಂಗ್ ಮಾಡ್ತಾ ಇದೀವಿ. ಸೊ ಏನ್ ಹೇಳ್ತಾರೆ ಅಂತ ನೋಡೋಣ. ಇವನೇ ಪ್ರ್ಯಾಂಕ್ ಮಾಡ್ತಿರೋದು ಅವ್ರಿಗೆ. ಹಲೋ ಹಲೋ ಚಿನ್ನ. ಚಿನ್ನ ಇಲ್ಲ ಏನ್ ಮಾಡ್ತಾ ಇದ್ದಿ ಚಿನ್ನ? ಸುಮ್ನೆ ಫ್ಲೈಟ್ ಅಲ್ಲಿ ಕೂತಿದ್ದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಫ್ಲೈಟ್ ಅಲ್ಲಿ ನಾವೆಲ್ಲ ಹೋಯ್ತಾ ಇದೀವಿ ಫ್ಲೈಟ್ ಅಲ್ಲಿ. ಅಯ್ಯಪ್ಪ ನಿಜಕ್ಕೂನ? ಬೇಕಾದ್ರೆ ತೋರ್ಸ್ಲಾ? ತೋರ್ಸ್ ಮಗನ, ತೋರ್ಸು. ಹೌದು ತೋರ್ಸ್ತಾರೆ ನೋಡ್ರೆ. ನಾವ್ ಹೋಯ್ತಾ ಇದೀವಿ. ಇದು ಇನ್ನೂ ಟೇಕ್ ಆಫ್ ಆಗಿಲ್ಲ. ಇದು ಪಿಕಪ್ ಆಗಿಲ್ವಾ? ಟೇಕಪ್ ಆಗಿಲ್ಲ ಅಂತ ಟೇಕಪ್ ಆಗಿಲ್ವಾ? ಇನ್ನೂ ಟೇಕ್ ಆಫ್ ಆಗಿಲ್ಲ. ಏನ ಅಮ್ಮಂಗ ಹೇಳಿ ಮಾವ. ನಾವ ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಿ. ಫಾರಿನ್ಗೆ ಬೇರೆ ಒಂದ್ ದೇಶಕ್ಕೆ ಹೋಗ್ತಾ ಇದೀವಿ. ಇವ್ನ್ ರಜಾ ಇತ್ತಲ್ಲ ಅದಕ್ಕೆ ಹೋಗ್ತಾ ಇದೀವಿ. ಇದು ಸ್ವಲ್ಪ ಹೋಯ್ತಾ ಇದೀವಿ ನೋಡ್ರಿ. ನಾನು ಸುಳ್ಳು ಹೇಳ್ತೇನಾ? ಸುಳ್ಳು ಅನ್ಕೊಂಡೆ ನಾನು ಕಡವ ಹೇಳೋದಕ್ಕೆ. ಇಲ್ಲ ಇಲ್ಲ ನಾವ್ ಕುತ್ಕೊಂಡಿದೀವಿ. ಅದಕ್ಕೆ ಕಿಟಕಿ ಸಡನ್ ಆಗಿ ಪ್ಲಾನ್ ಆಯ್ತಲ್ಲ ನಿಮ್ಗೆ ಹೇಳೋಣ ಅಂತ ಮಾಡಿದ್ವಿ. ಕಿಟಕಿನೂ ತೋರಿಸ್ತೇನೆ. ಕಿಟಕಿ 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 ಹಿಡಿಯೋ. ಹಾ ನಾವ 3 ದಿವಸ ಆಗುತ್ತೆ. 3 ದಿವಸ ಆಗುತ್ತೆ. ಯಾರೆಲ್ಲ ಇದು ನಿಮ್ಮ ಅಕ್ಕ? ಇಲ್ಲ ನಾನು ನಿಮ್ಮ ಮಗ ಪೂರ್ವಿಕು. ಹಾ ನಾ 3 ಜನ. ಎಲ್ಗ ಹೋಯ್ತಾ ಇದೀವಿ. ತಾತನ್ ಫ್ಲೈಟ್ ತೋರ್ಸ್ಕೊಂಬರೋಗೋ ಪೂರ್ವಿಕ್. ತಾತನ್ ಫ್ಲೈಟ್ ತೋರ್ಸ್ಕೊಂಬರೋ. ಅವ್ರಿಗಿನ್ ಗೊತ್ತಾ ಒಳಗಡೆ ಹೆಂಗಿರುತ್ತೆ. ಹೋಗ ಪೂರ್ವಿಕ್. ಇರಿ ಇರಿ ಇಲ್ಲಿ ಕೂತದ ಏರೋಪ್ಲೇನ್ ಗೊತ್ತಿಲ್ವಾ? ಏರೋಪ್ಲೇನ್ ಹಂಗಿರುತ್ತಂತ. ಅಷ್ಟುದ್ದ ಐತೆ. ಅಷ್ಟುದ್ದ ಐತೆ ಗೊತ್ತಿಲ್ಲ ಮುಂಚೆ. ಅಯ್ಯೋ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನ್ ಗೊತ್ತಾ? ಪಪ್ಪನ್ ಕೊಟ್ಟು ಹೇಳೋಣ. ಎಲ್ಲೋ ಜಲ್ದಿ ಮನ ಫಾರಿನ್ಗೆ. ಹಾ ಸುಳ್ಳು ತಿಟ್ಟೋಡಿಸಪ್ಪ. ಸುಳ್ಳು ತಿಟ್ಟನು ಅಂತ. ನಿಜ ನಿಜ ಸುಳ್ಳು ತಿಟ್ಟನು ಅಂತ ಹೋಗಿರಲ್ಲಪ್ಪ. ನೋಡಿದ್ದೆ ಕೈಡ್ ಕುತ್ಕೊಂಡಿದ್ದೀವಿ. ಅದೇನ ತೋರ್ಸಪ್ಪ. ಅದೇನ ಕೈಡಲ್ಲಿ ಕೂತಿದ್ದೀವಿ. ಅಲ್ಲಿ ಇಲ್ಲಿ ಕುತ್ಕೊಂಡು ಅಮ್ಮ ನಾನು ಕೂತಿದ್ದೀನಿ. ಏನೋ ತೋರ್ಸೋ ಏನೋ ಕಾಮಿಡಿ ಮಾಡ್ಬಿಟ್ಟಿರ್ತು ಅದಕ್ಕೆ. ಇಲ್ಲ ಇಲ್ಲ ಏನ್ ಹಾಕಿಲ್ಲ ಫ್ಲೈಟ್ ಅಲ್ಲಿ ಕುತ್ಕೊಂಡಿದ್ದೀವಿ ನೋಡಿ. ಹೌದಾ? ಕಾಣ್ತಾ ಇತ್ತಲ್ಲ ಫ್ಲೈಟ್ ನೋಡು. ಕಾಣ್ತಾ ಇದೆ. ಕಾಣ್ತಾ ಇದೆ. ಫ್ಲೈಟ್ ನೋಡ್ರಿ. ನಾನೇ ಇಲ್ಲಿ ಕೂತೀನಿ. ಮೊದಲಿಗೆ ಕ್ಯಾನ್ ನೋಡ್ಕೊಡಲು ಸೋನೆ. ಸರಿ ಮಾಡಂಗೆ ಸಮಾಚಾರ ಏನಿಲ್ಲ. ಇದು ಹೋಟ್ಲಿದ್ದು. ನೀವೇ ವ್ಲಾಗ್ ಅಲ್ಲಿ ನೀವು ಪ್ರ್ಯಾಂಕ್ ಆಗಿರೋದ್ ನೋಡ್ರಿ ಆಯ್ತಾ?
ಹೇ ಗಾಯ್ಸ್, ಊಟ ಆಯಿತು. ಊಟ ಮುಗಿಸ್ಕೊಂಡು ಕೆಳಗಡೆ ಬಂದು ಒಂದು ರೌಂಡ್ ಎಲ್ಲ ಹಾಕಿದ್ವಿ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಇಲ್ಲಿ ಬಂದರೆ. ಸರೌಂಡಿಂಗ್ ಎಲ್ಲ ಸೂಪರ್ ಆಗಿದೆ. ಲೈಟಿಂಗ್ಸು, ರೆಸ್ಟೋರೆಂಟ್ ಇದೆ ಅಲ್ಲಿ ನೋಡಿ. ಇದೊಂದೇ ಅಲ್ಲ, ಅಲ್ಲಿ ಹಿಂದೆಗಡೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ರೆಸ್ಟೋರೆಂಟೇ. ಆಚೆ ಕೂಡ ಡೈನಿಂಗ್ ಮಾಡ್ಬೋದು ಮತ್ತು ಒಳಗೂ ಕೂಡ ಅಂದರೆ ಏರೋಪ್ಲೇನ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಇರೋದು ಒಳಗೆ ಡೈನಿಂಗ್ ಮಾಡ್ಬೋದು. ಆಚೆ ಎನ್ವೈರ್ಮೆಂಟಲ್ಲಿ ಓಪನ್ ಸ್ಪೇಸಲ್ಲಿ ಮಾಡಬೇಕು ಅಂದರೆ ಓಪನ್ ಸ್ಪೇಸಲ್ಲಿ ಎರಡೂ ಥರನೂ ಆಪ್ಷನ್ ಇದೆ. ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ಬೋದು, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ತೊಗೊತಾರೆ. ಫ್ಲೈಟ್ ಒಳಗಡೆ ಕೂಡ ಮಾಡ್ಬೋದು, ಇಲ್ಲ ಫ್ಲೈಟಿಂದ ಹೊರಗಡೆ ಒಂಥರ ಓಪನ್ ಸ್ಪೇಸಲ್ಲಿ ಕೂಡ ಮಾಡ್ಬೋದು. ಮತ್ತು ಇಲ್ಲಿ ಬನ್ನಿ, ನಿಮ್ಮನ್ನು ತೋರಿಸ್ತೀನಿ. ಈ ಥರ ಡೆಕೋರೇಟ್ ಮಾಡಿ ಗ್ಲಾಸ್ ಹೌಸ್ಗಳು ಮಾಡಿದ್ದಾರೆ. ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ಬೋದು, ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. 4, 5, 5 ಇದೆ ಈ ಥರದ್ದು. ಸೊ ಅದ್ರ ಒಳಗಡೆ ಕುತ್ಕೊಂಡು ಊಟ ಮಾಡ್ಬೋದು. ಅದೆಷ್ಟು 1500 ಅದ್ರ ಮೇಲೆ ಹಾಕಿದ್ರು ಚಾರ್ಜಸ್. ಇಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ. 1500 ರುಪೀಸ್ ಅಂತ ಇದು. ನೋಡಿ ಹಾಕಿದ್ರು ನೋಡಿ. ಆಮೇಲೆ ಲಾಕ್ ಮಾಡೋರೆ ಯಾರು ಫ್ರೀ ಆಗಿ ಹೋಗ್ತಾರೆ ಅಂತ. ಏನೋ ಕಂದಲೆ, ಏನೋ ಏನೋ ಏನೋ. ನಾನು ಓಪನ್ ಮಾಡ್ತಿದ್ದೆ, ಆವಾಜ್ ಮಾಡ್ದೆ. ಡೀಸೆಂಟ್ ಆಗಿದೆ ಪ್ಲೇಸು, ಅಷ್ಟೊಂದು ಕ್ರೌಡ್ ಆಗಿಲ್ಲ. ಮೋಸ್ಟ್ಲಿ ವೀಕೆಂಡ್ಸ್ ಮೇಲೆ ಕ್ರೌಡ್ ಇರುತ್ತೆ ಅನ್ಸುತ್ತೆ. ವೀಕ್ ಡೇ ಬಂದಿರೋದಕ್ಕೆ ಕ್ರೌಡ್ ಕಡಿಮೆ ಇದೆ. ಬಟ್ ವೀಕೆಂಡ್ ಕೂಡ ನಾನು ಪೂರ್ವಿಗೆ ಒಂದ್ಸಲ ಬಂದಿದ್ದೆ, ಒಳಗಡೆ ಹೋಗಿಲ್ಲ, ಬಟ್ ಹೊರಗಡೆ ಬಂದು ನೋಡ್ಕೊಂಡು ಹೋಗಿದ್ವಿ. ಬಟ್ ಕ್ರೌಡ್ ಇತ್ತು ಅವತ್ತು. ಸೊ ಕ್ರೌಡ್ ಇರುತ್ತೆ, ವೀಕೆಂಡ್ಸಲ್ಲಿ ಕ್ರೌಡ್ ಇರುತ್ತೆ. ಫುಡ್ಡು ಚೆನ್ನಾಗಿತ್ತು. ಫುಡ್ಡು ಓಕೆ, ಫುಡ್ಡು ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ, ಚೆನ್ನಾಗಿತ್ತು. ಟೇಸ್ಟೂ ಓಕೆನೆ, ಮತ್ತು ಪ್ರೈಸು ರೀಸನಬಲ್ ಆಗಿದೆ, ಆರಾಮಾಗಿ ಬರ್ಬೋದು. ಹೊರಗಡೆ ರೆಸ್ಟೋರೆಂಟ್ಗಿಂತ ಒಂದು ಸ್ವಲ್ಪ ಹೈಯರ್ ಅನಿಸುತ್ತೆ. ಬಟ್ ಓಕೆ, ಇಷ್ಟೆಲ್ಲ ಅವರು ಕ್ರಿಯೇಟ್ ಮಾಡಿದರೆ ಕ್ರಿಯೇಟಿವ್ ಆಗಿ ನಮ್ಗಳಿಗೋಸ್ಕರ ಅಂದರೆ ಅದು ಓಕೆ. ಅದೇನು ತುಂಬ ಮ್ಯಾಟ್ರ್ ಆಗೋದು. ಚೆನ್ನಾಗಿದೆ, ಬರ್ಬೋದು. ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ ಅಲ್ಲಿ. ಸೊ ವೆಜ್ ನಾನ್ ವೆಜ್ ಎರಡೂ ಆಪ್ಷನ್ ಇದೆ. ಸುಮಾರು ಆಪ್ಷನ್ಸ್ ಇದೆ ನಿಮಗೆ ಮೆನುನಲ್ಲಿ, ನಿಮ್ಗೆ ಗೊತ್ತಾಗುತ್ತೆ. ಸುಮಾರು ಆಪ್ಷನ್ಸ್ ಇದೆ ನಿಮಗೆ ವೆಜ್ ನಾನ್ ವೆಜ್ಜಲ್ಲಿ. ವೆಜ್ಜು ನಾನ್ ವೆಜ್ ಇರಬೇಕಲ್ಲ. ಸುಮಾರು ಡಿಶಸ್ಗಳಿದೆ. ವೆಜ್ಜಲ್ಲೂ ಸುಮಾರು ಡಿಶಸ್ಗಳಿದೆ, ಡೆಸರ್ಟಲ್ಲೂ ಸುಮಾರು ವೆರೈಟೀಸ್ಗಳಿದೆ. ಆಪ್ಷನ್ಸ್ ಬೇಜಾನಿದೆ. ಆರಾಮಾಗಿ ಬಂದು ಹೋಗ್ಬೋದು. ಹೊರಗಡೆ ಎಲ್ಲೋ ರೆಸ್ಟೋರೆಂಟ್ಗೆ ಹೋಗೋದ್ರ ಬದಲು ಆರಾಮಾಗಿ ಬಂದು ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿರುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಎಂಜಾಯ್ ಮಾಡ್ತಾರೆ, ಮಕ್ಕಳುಗಳು ಎಸ್ಪೆಷಲಿ ತುಂಬ ಎಂಜಾಯ್ ಮಾಡ್ತಾರೆ. ಫ್ಲೈಟ್ ಎಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಅವ್ರಿಗೆ. ಗೋವಾದಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ವಿ, ಹೌದು. ಸೇರಿಸ್ಕೊಂಡಿದ್ವಿ. ಲಾಸ್ಟ್ ಟೈಮ್ ರಿಯಲ್ ಫ್ಲೈಟಲ್ಲಿ ಅವ್ನಿಗೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಈ ಫ್ಲೈಟಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಇದು ರಿಯಲ್ ಫ್ಲೈಟ್. ರಿಯಲ್ ಫ್ಲೈಟೇ, ಅದ್ರ ಪಾರ್ಟ್ಸ್ಗಳೆಲ್ಲ ತೊಗೊಬಂದು ಇಲ್ಲಿ ಅಸೆಂಬಲ್ ಮಾಡಿದ್ದಾರೆ. ಅದು ಅವ್ರ ಮಗಳಿಗೆ ಇಲ್ಲಿ ಡೈನಿಂಗ್ ಮಾಡಬೇಕಂತ, ಅಂದರೆ ಏರೋಪ್ಲೇನಲ್ಲಿ ಡೈನಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇದೆಯಂತ ಅವಳಿಗೆ. ಅದಕ್ಕೆ ಅವ್ರ ಅಪ್ಪ ಬಂದು ಅಲ್ಲಿ ಫೋಟೋಸ್ ಹಾಕಿದ್ದಾರೆ, ನೋಡ್ಬೋದು. ನೋಡಿ ಅಲ್ಲಿ ಫೋಟೋ ಹಾಕಿದ್ದಾರೆ. ಗೈಸ್, ಇವಾಗ ಊಟ ಮುಗಿಸ್ಕೊಂಡು ನಾವು ಕಾರಲ್ಲಿ ಓಡ್ತಾ ಇದ್ವಿ ಮನೆಗೆ. ಸೊ ಹೇಗಿತ್ತು ಪೂರ್ವಿಕ್? ಹೆಂಗಿತ್ತು ಫುಡ್ ಎಲ್ಲ? ಹಂಗಿತ್ತು ಮನೆ? ಚೆನ್ನಾಗಿತ್ತು. ಹೊಟ್ಟೆ ತುಂಬ್ತಾ? ಏನ್ ನಿಂಗೆ ಇಷ್ಟ ಆಗಿತ್ತು ತುಂಬಾ? ಎಲ್ಲ ಎಲ್ಲಾನು ಎಲ್ಲ ಖಾರ ಖಾರ ಅಂತ ಇದೆ. ಅವನೊಂಚೂರು ಖಾರ ತಿನ್ನಲ್ಲ ಫ್ರೆಂಡ್ಸ್, ಬರೀ ಖಾರ, ಅದು ಖಾರ, ಇದು ಖಾರ ಅಂತಾನೆ. ನಿಂಗೆ ಏನ್ ಇಷ್ಟ ಆಯ್ತು ಚಿನ್ನಮ್ಮ? ಯಾವ ಫುಡ್ ಇಷ್ಟ ಆಯ್ತು ಕರೆಕ್ಟ್ ಆಗಿ? ಫ್ರೆಂಚ್ ಫ್ರೈಸ್ ಆಲ್ವೇಸ್ ಅದೇನೆ ಇಷ್ಟಪಡೋದು. ನೋಡಿ, ಯಾವ್ದು ಖಾರ ಇರುತ್ತೆ ಅದನ್ನ ಹೇಳಲ್ಲ ಅವನು. ಬಟ್ ಪ್ರಾಂಕ್ ಮಾತ್ರ ಸಕಾಲಾಗಿತ್ತಲ್ಲ ಇವತ್ತು. ನಮ್ ಫಸ್ಟ್ ಪ್ರ್ಯಾಂಕು ಫೇಲ್ ಆಯ್ತು. ಫಸ್ಟ್ ಪ್ರಾಂಕ್ ಫೇಲ್ ಆಯ್ತು. ಸಿಂಚನಾಗಿ ಮಾಡೋಣ ಅಂತ ಮಾಡಿದ್ದು. ಅವಳು ಯೂಶಲಿ ನೋಡಿದಾಳೆ, ಯಾಕಂದ್ರೆ ಲಾಸ್ಟ್ ಟೈಮ್ ಇವರಿಬ್ರು ಬಂದಿದ್ದು ಸ್ಟೇಟಸ್ ಅಲ್ಲಿ ಫೋಟೋ ಹಾಕಿದ್ರು. ಸೊ ಅದರಿಂದ ಅವ್ರಿಗೆ ಅವಳಿಗೆ ಬೇಗ ಕ್ಯಾಚ್. ಕರೆಕ್ಟ್. ಆ ಫೋಟೋ ಅವಳು ನೋಡಿಲ್ಲ ಅಂದ್ರೆ ಗೊತ್ತಾಗ್ತಾ ಇರ್ಲಿಲ್ಲ. ಫೋಟೋ ನೋಡಿಲ್ಲ. ಆಮೇಲೆ ಇಲ್ಲಿ ಆಕ್ಚುಲಿ ಇಲ್ಲಿ ಆನ್ ದಿ ವೇ ಕರ್ಕೊಂಡು ಹೋಗ್ಬೇಕು ನಾನು ತೋರಿಸಿದ್ದೆ ಅವಳಿಗೆ ಅಬ್ಬ ಇಬ್ರಿಗೂ ತೋರಿಸಿದ್ವಿ. ಸೊ ಅದಕ್ಕೆ ಅವ್ರಿಗೆ ಒಂದು ಐಡಿಯಾ ಬಂತು. ಇದಕ್ಕಿದ್ದಂಗೆ ಅದು ವೀಕ್ ಡೇ ಬೆಳಗ್ಗೆ ತಾನೇ ಅವರು ಏನು ಹೇಳಿಲ್ಲ, ಸಡನ್ ಆಗಿ ಇವ್ರು ಹೆಂಗ್ ಹೋಗಿದ್ದಾರೆ ಅಂತ. ಅದಕ್ಕೆ ಅವಳು ರೆಸ್ಟೋರೆಂಟ್ ಅಂತ ಗೊತ್ತಾಯ್ತು. ಏನಾದ್ರು ಮಾಡ್ಬೇಕಂದ್ರೆ ಫಸ್ಟ್ ನಾವು ಇವಾಗ ಎಲ್ಲೋ ಹೋಗ್ತಿದೀವಿ ಅನ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಮತ್ತೆ ರೆಸ್ಟೋರೆಂಟ್ ಮುಂದೆ ಬರೋ ಕಾಣಿಸ್ತಲ್ಲ ನೀನು ಅಷ್ಟೇ. ನಾನೇನ್ ಮಾಡ್ತಾರೆ ಇವ್ನ ಏನ್ ಹೇಳ್ದ ಅಂತ ನಮ್ಗೆ ಅರ್ಥ ಆಗಿಲ್ಲ. ನನಗೂ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆಗಿರೋ ಕಮೆಂಟ್ ಮಾಡಿ. ಅದಕ್ಕೆ ನಾನು ಹಂಗೆ ಹೇಳಿದ್ದು. ನೋಡಿ, ನಾವ್ ಇವಾಗ ಫಸ್ಟ್ ಪ್ರ್ಯಾಂಕು ಸಿಂಚನದ್ ಫೇಲ್ ಆಯ್ತು. ಸೆಕೆಂಡ್ ಪ್ರ್ಯಾಂಕು ನಮ್ಮ ಮೈದಾದು ಸಂತು ಅಂತ ಅವನ್ದು ಫುಲ್ಲು ಕ್ಲಿಕ್ ಆಯ್ತು. ಯಾಕಂದ್ರೆ ಅವ್ನಿಗೆ ಫುಲ್ ನಂಬೇ ಬಿಟ್ಟು ಅವನು. ನಮ್ಮ ಮಾವ ಅಂತೂ ಸ್ವಲ್ಪ, ನಮ್ಮ ಮಾವನ್ ಸ್ವಲ್ಪ 50-50. ಅವ್ನಿಗೆ ಏನಕ್ಕೆ ನಂಬಿಕೆ ಬಂತು ಅಂದ್ರೆ ನಾನು ಅವ್ನಿಗೆ ಆಲ್ರೆಡಿ ಹೇಳಿದ್ದೆ ಮಾಲ್ಡೇ ಸೊಪ್ತಿಕೋಣ ಅಂತ. ನಾನು ಸುಮ್ಮನೆ ಅವತ್ತು ಹೇಳಿದ್ದೆ. ಹಂಗಾಗಿ ಅವನಿಗೆ ಫುಲ್ ನಂಬಿಕೆ. ಅದು ಫ್ಲೈಟಲ್ಲಿ ಕುತ್ಕೊಂಡು ನಾನು ಕಾಲ್ ಮಾಡಿದಾಗ ಅವನು ಎಲ್ಲ ಡೌಟಲ್ಲಿ ಇದ್ದ ಅನ್ಸುತ್ತೆ. ಆಮೇಲೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಫ್ಲೈಟ್ ವಿಂಡೋ ಎಲ್ಲ ತೋರಿಸಿದ್ನಲ್ಲ, ಆಮೇಲೆ ಫ್ಲೈಟ್ ಹಿಂದ್ಗಡೆ ಸೀಟ್ ಅದೆಲ್ಲ ನೋಡ್ಬಿಟ್ಟು
ಓ ಫ್ಲೈಟ್ ಅಲ್ಲೇ ಇದಾರೆ ಇವ್ರು ಅಂತ ಅನ್ಕೊಂಬಿಟ್ಟ. ನಮ್ಮ ಮಾವ ಫಸ್ಟ್ ನಂಬ್ಲಿಲ್ಲ ಅಲ್ಲನಾ ತಾತ ನಂಬ್ಲಿಲ್ಲ. ನಾನ್ ಮಾತಾಡಿದ್ರೆ ಸ್ವಲ್ಪ ನಂಬಿಕೆ ಬರುತ್ತೆ ಅಂತ ನನ್ನ ಕೇಳಿದ್ರು. ನಾನು ಇಲ್ಲ ಹೋಗ್ತಾ ಇದೀವಿ ಅಂತ ಅಂದ. ನಾವು ಫುಲ್ ರೆಡಿ ಆಗಿ ಎಲ್ಲಾರ್ಗು ಹೇಳ್ಬಿಟ್ಟು ಫುಲ್ಲು ತೋರಿಸ್ಬಿಟ್ಟು ಆಮೇಲೆ ಇವನ್ನ ಹುಷಾರಾಗಿ ನೋಡ್ಕೊಳ್ಳಿ, ಊಟ ತಿನ್ಸಿ ಕರೆಕ್ಟ್ ಆಗಿ ಅಂತೆಲ್ಲ ಹೇಳಿದ್ರು. ಅಂದ್ರೆ ಫುಲ್ 100% ಪ್ರ್ಯಾಂಕ್ ಆದ್ರು ಅಂತ ಅವಾಗ್ಲೇ ಗೊತ್ತಾಯ್ತು. ಸೊ ಫಸ್ಟ್ ಪ್ರ್ಯಾಂಕ್ ಫೇಲ್ ಆಗಿರ್ಬೋದು, ಬಟ್ ಸೆಕೆಂಡ್ ಎರಡೂನು ಫುಲ್ ಕ್ಲಿಕ್ ಆಯಿತು. 2 ಪ್ರಾಂಕ್ ಮಾಡಿದ್ವಿ ಗೈಸ್, ಮಸ್ತ್ ಆಗಿತ್ತು. ಒಟ್ಟಾಡಿ ಪ್ರಾಂಕ್ ಮಾಡಿದ್ದೆ ಮಜಾ ಇವತ್ತು ಫ್ಲೈಟ್ ಒಳಗೆ. ಗೈಸ್ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಐಡಿಯಾಸ್ ಇದ್ರೆ, ಇಲ್ಲಾಂದ್ರೆ ಈ ತರ ಪ್ಲೇಸ್ ವಿಸಿಟ್ ಮಾಡ್ಬೇಕು ಅಂತ ಇದ್ರೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಅಂದ್ರೆ ಇನ್ನ ಹೆಚ್ಚಿಗೆ ನಾವೇನೇನ್ ಇವಾಗ ಹೊಸ ಬ್ಲಾಗರ್ಸ್ ಆಗಿರೋದ್ರಿಂದ ಇನ್ನ ಏನಾದ್ರು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಬೇಕಾ, ಏನೇನು ಅಂತ ನಿಮ್ಗೆ ಅನಿಸಿಕೆ ಏನಿದೆ ಅದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡಿ ತಿಳಿಸಿ, ಅದನ್ನ ನಾವು ನಮ್ಮ ವ್ಲಾಗ್ ಅಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಹೌದು. ಓಕೆ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಗೈಸ್. ಆರಾಮಾಗಿರಿ, ಸೇಫ್ ಆಗಿರಿ, ಖುಷಿಯಾಗಿರಿ, ಎಂಜಾಯ್ ಮಾಡ್ತಾ ಇರಿ. ನಮಸ್ಕಾರ. ಸಿಗೋಣ. ಬಾಯ್ ಬಾಯ್. ಬಾಯ್.